ಜೆಡಿಎಸ್ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾವೇಶದ ಅಂಗವಾಗಿ ಮುದ್ದೇಬಿಹಾಳದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಫೆಬ್ರವರಿ 22ರಂದು ಮುದ್ದೇಬಿಹಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ಸಮಾವೇಶದ ಯಶಸ್ಸಿಗೆ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮಿಸುವಂತೆ ಕರೆ ನೀಡಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಸವರಾಜ ಮಾಡಗಿ ಅವರು ಮಾತನಾಡಿ, ಜೆಡಿಎಸ್ ಪಕ್ಷವು ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ನಾಲತ್ವಾಡ ದೇಶಮುಖ ಅಮ್ಮ ಅವರಿಂದ ಹೇಗೆ ಬೇರೂರಿತು ಎಂಬುದನ್ನು ಸ್ಮರಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಕೊಡುಗೆಯನ್ನ ಸ್ಮರಿಸಿದ ಅವರು ಆಲಮಟ್ಟಿ ಜಲಾಶಯದ ಕಾಮಗಾರಿ ಪೂರ್ಣಗೊಳಿಸುವ ಮೂಲಕ ರೈತರಿಗೆ ನೀರಾವರಿ ಒದಗಿಸಿದ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಡವರಿಗಾಗಿ ಜಾರಿಗೆ ತಂದ ಜನಪರ ಯೋಜನೆಗಳನ್ನ ಶ್ಲಾಘಿಸಿದ್ದಾರೆ. ರೈತರ ಸಾಲ ಮನ್ನಾ, ಅಂಗವಿಕಲರಿಗೆ ಮಾಶಾಸನ ಹೆಚ್ಚಳ, ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಗಳಂತಹ ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಮುದ್ದೇಬಿಹಾಳ ಜೆಡಿಎಸ್ ಮುಖಂಡ ಬಿಬಿ ಪಾಟೀಲ್, ಹಿರೇಮುರಾಳ ಪಕ್ಷಕ್ಕಾಗಿ ದುಡಿಯುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ರೈತರ ಹಿತಕ್ಕಾಗಿ ಪಕ್ಷದೊಂದಿಗೆ ಸೇರಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುವುದಾಗಿ ತಿಳಿಸಿದ್ದಾರೆ. ಮುಂಬರುವ ಬೆಳ್ಳಿ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವಂತೆ ಪ್ರೇರೇಪಿಸಿದ್ದಾರೆ. ಫೆಬ್ರವರಿ 27, 2026ರಂದು ವಿಜಯಪುರದ ಸಿಂದಗಿ ನಾಕಾದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಅರವಿಂದ ಕಾಸಿನಕುಂಟೆ, ಜಲಾಲ್ ಪ್ರಭುಗೌಡರು, ತಾಳಿಕೋಟೆಯ ಮಹಾದೇವಿ, ಕೌಸರ್ ಬೇಗಂ, ಈರಣ್ಣ ತಾರನಾಳ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸಮಾವೇಶದ ಯಶಸ್ಸಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಪಕ್ಷಕ್ಕೆ ಅವರ ಒಂದು ಏನು ಗೊತ್ತಾಯಿತು ನಮಗೆ ಹೇಳಿದ್ದೆ ಗೊತ್ತಿಲ್ಲ. ಈಗ ನಮ್ಮ ವಿಜಯಪುರ ಜಿಲ್ಲೆ ಸಿಂದಗಿ ಒಳಗ ಅದನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದಾರ. ಸಿಂದಗಿ ನಾಕ ಹತ್ರ ಸುಮಾರು ಇಲ್ಲಿಂದ ಒಂದು 5ರಿಂದ 10,000 ಜನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ನಮ್ದು ಒಂದು ಗುರಿ ಅದ. ಅಲ್ಲಲ್ಲ, ನಮ್ಮ ಮುದ್ದೇಬಿಹಾಳ ತಾಲೂಕದಲ್ಲಿ ತಾಲೂಕು ಅಧ್ಯಕ್ಷರಿಲ್ಲ, ಮುದ್ದೇಬಿಹಾಳ ತಾಲೂಕದಾಗ ಯಾರು ಜೆಡಿಎಸ್ರಿಲ್ಲ ಅಂತ ಅನ್ನುವಂಥ ಕೂಗೈತಿ. ಅದಕ್ಕೆ ತಾವೇನು ಹೇಳ್ತೀರಿ? ಕಾರ್ಯಕರ್ತರೇ ನಮ್ಗೆ ಇಲ್ಲಿ ಸಂಘಟನೆ